ಆ, ಪ್ರಿಯ ವೀಕ್ಷಕರೇ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿರ್ವಿದ್ಯಾ ವಿಶಾರದ ಮಂಜುನಾಥ ಸ್ವಾಮಿ ಮಾತನಾಡ್ತಾ ಇದ್ದೇನೆ. ಇಲ್ಲಿ ಇವತ್ತು ನನಗೆ ನಮ್ಮ ಒಂದು ಗುರು ಪರಂಪರೆಯಿಂದ ಬಂದಂತಹ ಒಂದು ಸರಳವಾದಂತಹ ಪರಿಹಾರ, ಸರ್ಪದೋಷಕ್ಕೆ ಸರಳವಾದಂತಹ ಪರಿಹಾರವನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಯಪಡಿಸಲು ಇಚ್ಛಿಸುತ್ತಿದ್ದೇನೆ. ಏನು ಗೊತ್ತಾ, ಇಲ್ಲೋಡಿ, ಯಾರಿಗೆ ಈ ರಾಹು ದಶೆ ಕೇತು ಭುಕ್ತಿ ನಡೀತಿರುತ್ತೋ ಅಥವಾ ಕೇತು ದಶೆ ರಾಹು ಭುಕ್ತಿ ನಡೀತಾ ಇರುತ್ತೋ ಅವರಿಗೆ ಪಂಚಮ ಭಾವದಲ್ಲಿ ರಾಹು ಇದ್ದರೆ ಅಥವಾ ಪಂಚಮ ಭಾವದಲ್ಲಿ ಕೇತು ಇದ್ದರೆ, ಲಗ್ನದಲ್ಲಿ ರಾಹು ಇದ್ದರೆ ಅಥವಾ ಲಗ್ನದಲ್ಲಿ ಕೇತು ಇದ್ದರೆ, ಚಂದ್ರನ ಜೊತೆ ರಾಹು ಕೇತುಗಳಿದ್ದರೆ ಅವರಿಗೆ ರಾಹು ದಶೆ ಕೇತು ಭುಕ್ತಿ ಅಥವಾ ಕೇತು ದಶೆ ರಾಹು ಭುಕ್ತಿ ಅವರಿಗೆ ಭಾಳ ಪ್ರಾಬ್ಲಮನ್ನು ಕೊಡುತ್ತೆ. ಓಕೆನಾ. ಈಗ ಇಲ್ಲೋಡಿ, ಯಾರ ಜಾತಕದಲ್ಲಿ ಸರ್ಪದೋಷ ಇರುತ್ತೋ, ಯಾರಿಗೆ ರಾಹು ದಶೆ ಕೇತು ಭುಕ್ತಿ ಅಂತ ಕಾಡ್ತಾ ಇರುತ್ತೋ ಆ ಮೂಮೆಂಟಲ್ಲಿ ರಾಹು ದಶೆ ಕೇತು ಭುಕ್ತಿ 1 ಇಯರಲ್ಲಿ ಅವರು ಯಾವುದೇ ಕೆಲಸಗಳು ಆಗೋಲ್ಲ. ಅವರು ಮನಸ್ಸಿನಾಗ ಅಂದ್ಕೊಂಡಿದ್ದು ಯಾವ್ದು ಕೆಲಸನೂ ಅವ್ರ ಪರ ಆಗೋದೇ ಇಲ್ಲ ಅದು. ಓಕೆನಾ. ಬಹಳ ಭಾಳ ಅಧ್ವಾನಾಗಿ ಹೋಗ್ಬಿಡುತ್ತದು ಆ ಮೂಮೆಂಟ್. ಓಕೆನಾ. ಸೊ ಈ ರಾಹು ದಶೆ ಕೇತು ಭುಕ್ತಿ ಯಾರು ನಡೀತಿರುತ್ತೋ ಅವರಿಗೆ ಸರ್ಪದೋಷ ಎಂಬುದು ಭಾಳ ಕಾಡ್ತಾ ಇರುತ್ತೆ. ಅಥವಾ ಕೇತು ದಶೆ ರಾಹು ಭುಕ್ತಿ ನಡೀತಾ ಇದ್ರೂ ಅವರಿಗೆ ಸರ್ಪದೋಷ ಅನ್ನೋದು ಕಾಡುತ್ತೆ. ಅಂಥವ್ರಿಗೆ ನಮ್ಮ ಗುರು ಪರಂಪರೆಯಿಂದ ಬಂದಂತಹ ಒಂದು ಸರಳವಾದ ಪರಿಹಾರ ಏನಂತಂದರೆ, ಯಾರ ಜಾತಕದಲ್ಲಿ ಕಾಳಸರ್ಪದೋಷವನ್ನು ಇದೆ ಎಂದು ಹೇಳುತ್ತಾರೆ ಅಂತಹ ಜಾತಕದವರು ಮೋಸ್ಟ್ ಪ್ರಾಬಬಲಿ ರಾಹು ದಶೆ ಕೇತು ಭುಕ್ತಿ ಅಥವಾ ಕೇತು ದಶೆ ರಾಹು ಭುಕ್ತಿ ನಡೀತಿರುವವರು ಒಂದು ಬೆಳ್ಳಿಯ ತಾಯತದಲ್ಲಿ ವೈಢೂರ್ಯ, ಅದನ್ನು ಕ್ಯಾಟ್ಸೈ ಅಂತ ಕರೀತಾರೆ, ವೈಢೂರ್ಯ ಅಥವಾ ಗೋಮೇಧಕ ಎರಡನ್ನೂ ಹಾಕ್ಕೊಂಡ್ರೆ ಉತ್ತಮ. ಓಕೆನಾ. ವೈಢೂರ್ಯ ಮತ್ತು ಗೋಮೇಧಕ, ಅದ್ರ ಜೊತೆ ಆವಿನ ಪೊರೆ, ಅದಾದಮೇಲೆ 2 ಗುಲ್ಗಂಜಿ ಹಾಕಿ ಈ ಷಷ್ಠಿ ಅಂತ ಬರುತ್ತೆ, ಪಂಚಮಿ ಆದಮೇಲೆ ಷಷ್ಠಿ ಅಂತ ಬರುತ್ತೆ, ಷಷ್ಠಿ ದಿವಸ ಅದನ್ನು ಪೂಜೆ ಮಾಡಿ ಧರಿಸ್ಬೇಕು. ಆ ಷಷ್ಠಿ ಮಂಗಳವಾರ ಬಂದಿದ್ರೆ ಇನ್ನೂ ಉತ್ತಮ. ಓಕೆನಾ. ಮತ್ತು ಈ ಧರಿಸಾದ್ಮೇಲೆ ಅವರು ದಿನ ಉತ್ತಕ್ಕೆ ಪೂಜೆ ಮಾಡಬೇಕು. ಇದನ್ನು ಆ ತಾಯತನ ಧರಿಸಿದ್ರೆ ಅವರಿಗೆ ರಾಹು ದಶೆ ಕೇತು ಭುಕ್ತಿಯ ಎಫೆಕ್ಟ್ಸು ಭಾಳ ಕಡಿಮೆ ಆಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ಟು ಎವ್ರಿ ಒನ್. ನಮಸ್ತೆ.